ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತಾತ ಇಷ್ಟು ದಿನ ಮನೆಯಲ್ಲಿ ಇದ್ರಲ್ಲ, ಇವತ್ತು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅಗೇನ್ 4 hours ಜರ್ನಿ ಇದೆ. ಸದ್ಯಕ್ಕೆ ಮಾದನಾಯಕನ ಹಳ್ಳಿನಲ್ಲಿ ಇದ್ದೀವಿ, ಇಲ್ಲಿಂದ ಹೊರಡಬೇಕು. ಹಾಯ್ ಅನ್ನಿ ಎಲ್ಲರಿಗೂ. ಹಾಯ್, ಚೆನ್ನಾಗಿದ್ದೀರಾ? ತಾತ ಇವಾಗ ಅವ್ರನ್ನ ನೋಡಿ ಏನಂತ ನೋಡಬೇಕು. ಏನು ಇವರೆಲ್ಲ ಅವರೇ ಇವ್ರನ್ನೆಲ್ಲ ನೋಡಿ ಇವರೆಲ್ಲ ಅವರೇ ಅಂತಿದ್ದಾರೆ. ಆಮೇಲೆ ಏನಾಯ್ತು ಅಂತ ತಿಳಿಸ್ತೀನಿ. ಬಟ್ ಫಸ್ಟ್ ಬೆಳಿಗ್ಗೆ ಎದ್ದು ಪೂಜೆ ಮಾಡಿಕೊಂಡು ಇವತ್ತು ತಿಂಡಿಗಿದ್ದಿದ್ದು ಓಟ್ಸ್ ಬೇಸನ್ ಪನ್ನೀರ್ ಚೀಲ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಇದು ಟೇಸ್ಟಿಯಾಗಿರುತ್ತೆ, ಫಿಲ್ಲಿಂಗ್ ಕೂಡ ಆಗಿರುತ್ತೆ. ಹುಷಾರಾಗಿ ಹೋಗ್ಬಾ, ಎಲ್ಲರನ್ನೂ ಸೇಫಾಗಿ ಕರ್ಕೊಂಡು ಹೋಗ್ಬಾ. ಮತ್ತಾ ಓಕೆನಾ? ಬಾಯ್ ಬಾಯ್, ಯು ಟೇಕ್ ಕೇರ್, ವಿಲ್ ಮಿಸ್ ಯು. ಟೇಕ್ ಕೇರ್. ಪ್ರೀತಿಯ ಯಜಮಾನ್ರ ಕಿವಿ ಮಾತು, ಸೇಫಾಗಿ ಹೋಗ್ಬಿಟ್ಟು ಬಾ ಅಂತ. ಆ್ಯಂಡ್ ಇವತ್ತಿನ ಔಟ್ಫಿಟ್ ಹಾಗೆಯೇ ಜ್ಯುವೆಲ್ರಿ. ನನ್ನ ಫ್ರೆಂಡ್ ವೆಸ್ಟ್ ಸೈಡಿಂದ ಇಯರಿಂಗ್ಸ್ ತಂದಿದ್ದು ನನಗೆ ಗಿಫ್ಟ್ ಮಾಡಿದ್ದು. ಫಸ್ಟ್ ಟೈಮ್ ಮೀಟ್ ಮಾಡಬೇಕಾದ್ರೆ ಬ್ಯೂಟಿಫುಲ್. ನಾನು ಇವತ್ತೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಇದನ್ನು. ಆ್ಯಂಡ್ ಈ ಔಟ್ಫಿಟ್ ಇದೆಯಲ್ಲ, ನಾನು ದುಬೈನಲ್ಲಿ ಇರಬೇಕಾದ್ರೆ ತಗೊಂಡಿದ್ದೆ ಆಯಿತಾ. ಅಲ್ಲಿ ನಾನು ಡೆಸರ್ಟ್ ಸಫಾರಿಗೆ ಹಾಕಿದ್ದೆ, ಆಮೇಲೆ ಇವತ್ತೇ ಹಾಕ್ತಾ ಇದ್ದೀನಿ. ಹಾಕಬೇಕಂತಲೇ ಮನಸ್ಸಾಗಿಲ್ಲ ಇದನ್ನು ಇಲ್ಲಿ ತನಕ. ಇವತ್ತು ಸರಿ ಫ್ಯಾಮಿಲಿ ಜೊತೆ ಔಟಿಂಗ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಸಿಂಪಲಾಗಿ ನನ್ನ ಸ್ಕಿನ್ ಕೇರ್ ಆಯಿತು. ಬೇಸಿಕ್ಕಾಗಿ ಒಂದು BB ಕ್ರೀಮ್ನ ಹಾಕಿದ್ದೀನಿ. ಲಾಂಗ್ ಡೇ ಇರುತ್ತಾ, ಐಬ್ರೋಸ್, ಐಸ್ ಆ್ಯಂಡ್ ಲಿಪ್ಸ್ ಅಷ್ಟೇ ಹೈಲೈಟ್ ಮಾಡ್ತೀನಿ ಸಿಂಪಲ್ ಆಗಿ. ಫಸ್ಟ್ ಐಬ್ರೋಸ್, ನೀವೇ ಡಿಫ್ರೆನ್ಸ್ನ ನೋಡ್ತೀರಾ ಆಯ್ತಾ. ಐ ಜಸ್ಟ್ ಶೋ ಯು. ಈ ಐಬ್ರೋಸ್ಗೂ ಡಿಫ್ರೆನ್ಸ್ ನೋಡಿ. ನನ್ನ ನ್ಯಾಚುರಲ್ ಶೇಡ್ ಬರೋದಕ್ಕೆ ನಾನು ಐಬ್ರೋಸ್ಗೆ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಮಿಕ್ಸ್ ಮಾಡೋದ್ರಿಂದ ನ್ಯಾಚುರಲ್ ಐಬ್ರೋಸ್ ಕಲರ್ ಥರ ಇದೆ. ಇವಾಗ ಏನಪ್ಪ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ಇಲ್ಲ, ಅದು ಸೆಟ್ಲಿನ್ ಆಗುತ್ತೆ. ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಅನಿಸ್ಬೋದಲ್ವಾ, ಬಟ್ ಆ್ಯಕ್ಚುಲಿ ಈ ಕಡೆದು ಐಬ್ರೋ ಡಿಫೈನ್ ಆಗಿ ಶಾರ್ಪ್ ಆಗಿದೆ. ಈಗ ಐಸ್ಗೆ ಲೈಟಾಗಿ ಕಾಜಲ್, ಇದನ್ನು ಲಿಪ್ಸ್ ಆ್ಯಂಡ್ ಚೀಕ್ಸ್ಗೆ ಸೇಮ್. ಸಿಂಪಲ್, ಇಷ್ಟೇ, ರೆಡಿ. ಬಟ್ ಒಂದು ಇಂಪಾರ್ಟೆಂಟ್ ಥಿಂಗ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಹಾಕಿದ್ರೆ ಸಾಕು, ಕಣ್ಣು ಪಳಪಳ ಅನ್ನುತ್ತೆ. ಕಾಜಲ್ ಅಲ್ವೇ ಅಲ್ಲ, ಐ ಶ್ಯಾಡೋನು ಅಲ್ವೇ ಅಲ್ಲ. ಆ್ಯಂಡ್ ಎಂಟೈರ್ ಡೇ ಇದ್ದೇ ಇರುತ್ತೆ ಆಯಿತಾ. ಐ ಶೋ ಯು ನನ್ನ ಮ್ಯಾಜಿಕ್ ಪ್ರಾಡಕ್ಟ್. ಇದು ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ಯು ನೋ ವೈ? ಬಿಕಾಸ್ ಈ ಮಸ್ಕಾರ ಸ್ಟೇಸ್ ಔಟು ಹೆಂಗಿದೆ ಅಂದರೆ ಬ್ಯೂಟಿಫುಲ್. ಡಿಫ್ರೆನ್ಸ್ ತೋರಿಸ್ತೀನಿ, ಚೆಕ್ ದಿಸ್ ಔಟ್. ಏನು ಗೊತ್ತಾ, ಐ ಕಾಂಟ್ ಸ್ಟೇ ಕಾಮ್ ಬಿಕಾಸ್ ಇದು ವಾಲ್ಯೂಮ್ನೈಸಿಂಗ್, ವಾಟರ್ ಪ್ರೂಫ್ ಆ್ಯಂಡ್ ಸ್ಮಚ್ ಪ್ರೂಫ್ ಮಸ್ಕಾರ. ಜೊತೆಗೆ 12 hours ಲಾಂಗ್ ಸ್ಟೇ, ಈಸಿ ಟು ಯೂಸ್ ಆ್ಯಂಡ್ ಎನ್ಹ್ಯಾನ್ಸಸ್ ಐ ಲ್ಯಾಶಸ್ ಲೆಂತ್. ಗೊತ್ತಾ, ಕೆನ್ ಯು ಸಿ? ಇದು ಮಸ್ಕಾರ ಆ್ಯಂಡ್ ದಿಸ್ ಇಸ್ ವಿದೌಟ್ ಮಸ್ಕಾರ ಡಿಫ್ರೆನ್ಸ್. ಬ್ಯೂಟಿಫುಲ್ ಪ್ರಾಡಕ್ಟ್, ಸ್ಟೇಸ್ ಔಟ್ ಈ ಮಸ್ಕಾರ. ಆ್ಯಂಡ್ ಯು ನೋ ವಾಟ್, ಐಸ್ನ ಹೆಂಗೆ ಅಪ್ಲಿಫ್ಟ್ ಮಾಡಿದೆ ನೋಡಿ, ಟಕ್ ಅಂತ ಇದೆ, ಪಾಪೌಟ್ ಆಗಿಲ್ಲ ಹೆಂಗೆ. ಆ್ಯಂಡ್ ಐ ಲ್ಯಾಶಸ್ ಉದ್ದಕ್ಕೆ. ಇವಾಗ ಪ್ರಾಬ್ಲಮ್ ಏನು ಗೊತ್ತಾ, ಫುಲ್ ಡೇ ಇದನ್ನು ಹಾಕೊಂಡಿರ್ತೀನ, ಡ್ರೈ ಆದಮೇಲೆ ಮಸ್ಕಾರ ತೆಗಿಬೇಕಾದ್ರೆ ಎಷ್ಟು ಗಲೀಜಾಗುತ್ತಲ್ಲ, ಅಂದರೆ ಫುಲ್ ಸ್ಪ್ರೆಡ್ ಆಗುತ್ತೆ. ಬಟ್ ಐ ಹ್ಯಾವ್ ಅ ಸಿಂಪಲ್ ಟಿಪ್ ಆಯಿತಾ. ನೀವೊಂದು ಕಾಟನ್ ಪ್ಯಾಡ್ ತಗೊಳ್ಳಿ, ಇದನ್ನು ಜಸ್ಟ್ ಸ್ವೈಪ್ ಮಾಡಿದ್ರೆ ಪಾಂಡಾ ಐಸ್ ಆಗಲ್ಲ, ಬಟ್ ಬದಲಿಗೆ ನೀಟಾಗಿ ಮಸ್ಕಾರ ಹೋಗುತ್ತೆ. ದ್ಯಾಟ್ಸ್ ದ ಬ್ಯೂಟಿ ಆಫ್ ದಿಸ್ ಮಸ್ಕಾರ. ಗೊತ್ತಾ, ಈ ಥರದ್ದು ಸುಮಾರಷ್ಟು ಮಸ್ಕಾರಾಸ್ ವಾಲ್ಯೂಮ್ನೈಸಿಂಗ್ ಜೊತೆಗೆ ಥಿಕ್ ಆಗಿರೋದು ನೋಡಿರ್ತೀವಿ. ಬಟ್ ಇಮ್ಯಾಜಿನ್ ದಿಸ್, ಈಸಿಲಿ ರಿಮೂವ್ ಆಗೋದು. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಡೆಫಿನೆಟ್ ಆಗಿ ನೀವು ಯಾವಾಗಲೂ ಮಸ್ಕಾರ ಯೂಸ್ ಮಾಡ್ತೀರಂದರೆ ಯು ಶುಡ್ ಬೈ ದಿಸ್ ಒನ್, ಅಷ್ಟು ನೀಟಾಗಿ ಬರುತ್ತೆ. ಆಲ್ಸೋ ನೀವು ನನ್ನ ಕೂಪನ್ ಕೋಡ್ BEEK2025 ಅಂತ ಯೂಸ್ ಮಾಡಿದ್ರೆ ನಿಮಗೆ 15% ಆಫರ್ ಸಿಗುತ್ತೆ ಆನ್ www.staysbeauty.com ಅಲ್ಲಿ. ಹಾಗೆಯೇ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ನಿಮಗೆ ಅಮೆಝಾನ್, ನೈಕಾ, purple.com ಅಲ್ಲೂ ಸಿಗುತ್ತೆ. ಕಾಣಿಸುತ್ತೆ ಅಲ್ಲಿ ಏನೋ ಬ್ಯಾಗ್ ಇದೆ ಅಷ್ಟೇ ಅಲ್ಲ, ಕಾಣಿಸುತ್ತೆ. ಅದನ್ನ ಒಂದ್ ಸ್ವಲ್ಪ ದೂಕ್ಬೇಕು. ತಾತನ ಹಿಂದೆ ತಲೆ ಕಾಣಿಸ್ತಾ ಇಲ್ಲ, ಉಲ್ಟಾ ಮಾಡಿ. ಇನ್ನೊಂಚೂರು ಮುಂದೆ ಹೋಗ್ಬೇಕು. ಮುದ್ದು ಮಗ್ನ ಡಿಕ್ಕಿನಲ್ಲಿ ಜಾಗ ಇದೆ. ಹಾ
ಅದೇನು ಹಂಗೆ ಸಾಕು ಸರಿ ಹೊರಡೋಣ. How is smelling? ಈ ತರ ಮಾತಾಡ್ಕೊಂಡು ಹೊರಟಿರೋರು ನಾವು ಫಸ್ಟ್ ಸ್ಟಾಪ್ ಮಾಡಿದ್ದು ಎಳ್ನೀರಿಗೆ. ಎಷ್ಟಾಕ್ಲಿ ಅಲಿಸ್ನಣ್ಣ ಮೇಡಮ್? 200 ರೂಪಾಯಿ. ಇದೇ ಫಸ್ಟ್ ಟೈಮ್ ನಮ್ಮ ಮುದ್ದು ಗೌಡಗೆ ನಾವು ಕೊಟ್ಟಿದ್ದು ಹಲ್ಸಿನಣ್ಣು ಜೊತೆಗೆ ಎಳ್ನೀರು, ಎರಡೂ ರುಚಿ ಮಾಡಿ ಇಷ್ಟ ಆಗಿದ್ಯಾ? ರಿಯಾಕ್ಷನ್ ಯಾವ ಕಡೆಗೆ ಹೋಗ್ತಿದೆ? ಇಷ್ಟ ಆಗಿದೆ, ಬಹಳ ಇಷ್ಟ ಆಗಿದೆ. ಮಾಡೋದು ನೋಡಿ ಅದು. ಕೈ ಕೊಟ್ಬಿಡು ಚೀಪ್ಲಿ. ಇಷ್ಟು ಗಂಟ್ಲು ಸಿಕ್ಕಾಕೊಂಡ್ಬಿಡ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನನ್ನ ಅಪ್ಪ ಅಮ್ಮ ಬಂದಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಸಿ ಯಾಕಿಷ್ಟು ಲೇಟು? ನನ್ನ ಮಗಳು 3 ಗಂಟೆ ಆಯ್ತು ಬರುವಾಗ. ಅಯ್ಯೋ ಇಲ್ಲಿ ನೋಡಿ ಬಿಜಾಪುರ ಹೊರಟಿದ್ದು. ಅಲ್ಲಿ ಅಲ್ಲಿ ಕೈಗೆ ಕೈ ಹಿಡಿ. ನೋಡುವ ಇಷ್ಟು ಲಗೇಜ್ ಏನಕ್ಕೆ? ನಾನು 1 ವಾರ ಕುತ್ಕೊಳ್ಳಿಕ್ಕೆ ಹೇಳಿದಲ್ಲ. ಆದ್ರೂ 4 ಬಟ್ಟೆ ಸಾಕಿತ್ತೇನೆ ಇವರಿಬ್ರಿಗೆ. ಗೌಡ್ರೆಲ್ಲ ಹಿಡ್ಕೊಂಡು ಬರೋದು ಜಾಸ್ತಿ. ಗೌಡ್ರ ಮನೆಗೆ ಬರ್ಬೇಕಾದ್ರೆ ಜಾಸ್ತಿ ಹಿಡ್ಕೊಂಡು ಬರ್ತಾರಂತೆ. ಉಡುಪಿಯ ಗೌಡ್ರು ಜಾಸ್ತಿ ಬಟ್ಟೆ. ಈ ಕಾರಲ್ಲಿ ಇವಾಗ ನಾನು, ಸುಮು, ಪಾಪು ಇಲ್ಲಿ, ಹಿಂದ್ಗಡೆ ಪಪ್ಪ, ಅಮ್ಮ, ಮಾಮಿ, ತಾತ ಮತ್ತೆ ಸುಮು ಅವ್ರ ಅಮ್ಮ. 5 ಜನ. 5 ಜನ? ಹಿಂದ್ಗಡೆ 5 ಜನ ಕೂತಿದ್ವಿ. 5, 6, 7 ಟಿಕೆಟ್ ನಮ್ಗೆ. ಫಸ್ಟ್ ಒಂದು ಡೌಟ್ನ ಕ್ಲಿಯರ್ ಮಾಡಬೇಕು. ನಿಮ್ಗೆಲ್ಲರಿಗೂ ಅನ್ನಿಸ್ಬೋದು, ಅಪ್ಪ ಅಮ್ಮ ಲಾಸ್ಟ್ 3-4 ವೀಡಿಯೋಸಲ್ಲಿ ಇದ್ದಾರೆ, ಈ ಹುಡುಗಿ ನೋಡಿದ್ರೆ ಅಪ್ಪ ಅಮ್ಮ ಇವಾಗ ಬಂದಿದ್ದಾರೆ, ಮಿಸ್ ಮಾಡ್ಕೋತಾ ಇದೆ ಅಂತ ಅಂತಿದ್ದೀನಿ ಅಂತ. ಫಸ್ಟ್ ಈ ಜಾಗದಲ್ಲೇ ಅಪ್ಪ ಅಮ್ಮನ ನಾನು ಮೀಟ್ ಮಾಡಿದ್ದು ಗೊತ್ತಾ. ಅದಾದಮೇಲೆ ಆ ವಿಡಿಯೋಸ್ ಎಲ್ಲ ಆಗಿದ್ದು, ಅಂದ್ರೂ ಅದನ್ನು ಫಸ್ಟ್ ಹಾಕಿದ್ದೀನಿ, ಇದನ್ನು ನಾನು ಇವಾಗ ಹಾಕ್ತಾ ಇದ್ದೀನಿ. ಬೆಂಗಳೂರಿಂದ ಬೆಳಿಗ್ಗೆ ಹೊರಟು ಫೈನಲಿ ನಾವಿಲ್ಲಿ ಬಂದಿದ್ದೀವಿ. ಈ ಜಾಗಕ್ಕೆ ಬರಬೇಕು ಅಂತ ಲಾಸ್ಟ್ ಟೈಮೇ ಯೋಚನೆ ಮಾಡಿದ್ವಿ ಅಲ್ಲ ಮಾಮಿ? ಹೊಯ್ಸಳ ವಿಲೇಜ್ ರೆಸಾರ್ಟ್ ಅಂತ ನಮ್ಮ ಹಾಸನ್ನಿಂದ ಬೇಲೂರು ಹೋಗೋ ರೋಡ್ಗೆ ಇದೆ. ಸೊ ಇವತ್ತು ಐ ಥಾಟ್, ಯಾರೆಲ್ಲ ಬೇಲೂರು ಹಳೆಬೀಡಿಗೆ ಹೋಗಿದ್ದೀರಾ? ನಾನು ಹೋಗಿದ್ದೀನಿ ದೀಪು ಜೊತೆ ಮದುವೆ ಮುಂಚೆ. ಸಿಕ್ಕಿಬಿದ್ರು ಕಳ್ರು. ಸೊ ಇವಾಗ ಬನ್ನಿ ಲೆಟ್ಸ್ ಗೋ. ಇಲ್ಲಿ ಬಂದಿಲ್ಲ, ಟೆಂಪಲ್ಗೆ ಹೋಗಿದ್ವಿ ನಾವು. ಎಷ್ಟು ಸತಿ ಹಾಸನ್ ಬಂದಿದ್ದೀನಿ, ಬಟ್ ಈ ಥರದ ಪ್ಲೇಸ್ ಇತ್ತು ಅಂತಲೇ ಗೊತ್ತಿರಲಿಲ್ಲ ಆಯಿತಾ. ಈ ಸತಿ ಬಂದಿದ್ದೀವಿ, ಬಟ್ ಬರೋ ಉದ್ದೇಶ ಏನು ಗೊತ್ತಾ? ಫಸ್ಟ್ ಥಿಂಗ್ ನಮ್ಮ ಫ್ಯಾಮಿಲಿದು ಒಬ್ರದ್ದು ಮದುವೆ ಇತ್ತು ಅಂತ. ಸೊ ಫ್ಯಾಮಿಲಿ ಈವೆಂಟ್ ಅಟೆಂಡ್ ಮಾಡಬೇಕಾ? ಸರಿ ಹೆಂಗಿದ್ರು ಬರ್ತಾ ಇದ್ದೀನಿ, ತುಂಬ ಸಮಯ ಆಗಿದೆ, ಎಲ್ಲರೂ ಎಲ್ಲಾದರೂ ಕರ್ಕೊಂಡೋಗಿ ಇವ್ರನ್ನೆಲ್ಲಾದರೂ ತಿರುಗಾಡಿಸ್ಬೇಕು ಅನ್ನೋ ಆಸೆ. ಸೊ ಬೇಲೂರು ಹಳೆಬೀಡಿಗೆ ಹೋಗೋಣ ಅಂತ ಆನ್ ದ ವೇನೆ ಈ ರೆಸಾರ್ಟ್ ಇತ್ತು, ಹೊಯ್ಸಳ ವಿಲೇಜ್ ರೆಸಾರ್ಟ್. ಎಷ್ಟು ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು ನೋಡಿ. ನಾರ್ಮಲಿ ದೀಪ ಕೊಡೋದೆಲ್ಲ ನೋಡಿದ್ದೀನಿ, ಬಟ್ ಇದು ಪಲ್ಲಕ್ಕಿಯಲ್ಲಿ ಹೆಂಗ್ ಕರ್ಕೊಂಡು ಹೋಗೋದು ಇಸ್ ವೆರಿ ಡಿಫ್ರೆಂಟ್. ಆರತಿ ಎತ್ತಿ ವೆಲ್ಕಮ್ ಮಾಡೋದೇನೋ ಕಾಮನ್, ಸುಮಾರಷ್ಟು ಕಡೆ ಅದನ್ನ ಮಾಡಿದ್ದಾರೆ. ಪಲ್ಲಕ್ಕಿನಲ್ಲಿ ಬರೋದು ಡಿಫ್ರೆಂಟ್ ಆಗಿತ್ತು, ಬಟ್ ಇವಾಗ ಕೈ ಏನಕ್ಕೆ ತೊಳಿಯಕ್ಕೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ. ಈ ಥರ ಮಾಡಿಸಿದ್ದು ಏನಕ್ಕೆ ಗೊತ್ತಾ? ಬಿಕಾಸ್ ಎಂಟ್ರಿನಲ್ಲಿ ಬಂದಿರುವಂಥ ಗೆಸ್ಟ್ಗಳ ಕೈಯಿಂದ ಪೂಜೆ ಮಾಡಿಸ್ತಾರೆ. ಸೋ ಇಂಪ್ರೆಸಿವ್ ಅಲ್ವಾ? ವೆರಿ ಡಿಫ್ರೆಂಟ್ ಅಂತ ಅನ್ನಿಸ್ತು. ನಮ್ಮ ಕಲ್ಚರ್, ನಮ್ಮ ರೂಟ್ಸ್, ನಮ್ಮ ಟ್ರೆಡಿಷನ್ನ ಫಾಲೋ ಮಾಡಿಸ್ತಾ ಅದು ಹಾಗೇ ಇರಬೇಕು, ಜನರಿಗೆ ಬರೋ ಜನರಿಗೆ ಗೆಸ್ಟ್ಗಳಿಗೆ ಗೊತ್ತಾಗಬೇಕು ಅಂತ ಫಾಲೋ ಮಾಡಿಕೊಂಡು ಅದನ್ನು ನಮಗೆ ತಿಳಿಸ್ಕೊಂಡು ಆಮೇಲೆ ಎಂಟ್ರಿ ಮಾಡಿ ಕರ್ಕೊಂಡು ಹೋಗೋದು ಎಲ್ಲ ರೆಸಾರ್ಟಲ್ಲಿ ಮಾಡಲ್ಲ. ಸೊ ಐಮ್ ಶೋರ್ ಈ ಥರ ಇದ್ದಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. ಇನ್ನೊಂದು ಬೋನಸ್ ಏನು ಅನ್ನಿಸ್ತು ಗೊತ್ತಾ? ಇಲ್ಲಿ ನಮ್ಮ ಊರಿನವರೆಲ್ಲ ಇದ್ರು ಕೆಲಸ ಮಾಡಿಕೊಂಡು. ಸೊ ಮ್ಯಾನೇಜರ್ಸ್ ಆಗಿರ್ಬೋದು, ಇನ್ನು ಬೇರೆ ಪೋಸ್ಟಲ್ಲೆಲ್ಲ ತುಳು ಭಾಷೆ ಮಾತಾಡೋರು ತುಂಬ ಜನ ಸಿಕ್ಕಿದ್ರು. ಎನಿವೇಸ್ ಫಸ್ಟ್ ಒಳಗಡೆ ಹೋಗೋಣ, ಎಲ್ಲರಿಗೂ ಸುಸ್ತಾಗಿದೆ. ತಾತ ತುಂಬಾ ದಿನ ಆದ್ಮೇಲೆ ಹೊರಗಡೆ ಬರ್ತಾ ಇದಾರಲ್ಲ, ಸೊ ಅವ್ರಿಗೆ ಗ್ರ್ಯಾಂಡ್ ಎಂಟ್ರಿ. ಹಾಯ್, ಹೇಗಿದೆ ವೆಲ್ಕಮ್? ಸೂಪರ್ ಆಗಿ ವೆಲ್ಕಮ್ ಮಾಡಿದ್ರು. ಹೇಗಿದೆ ರೂಮ್? ಭಾರಿ ಚಂದ ಇದೆ. ಹೋಗಿದ ತಕ್ಷಣ ರೂಮ್ ಚೆಕ್ ಇನ್ ಮಾಡಿ ಎಲ್ಲ ರೂಮ್ ತೋರಿಸ್ತಾರೆ. ಬಟ್ ನನ್ನ ತಲೆನಲ್ಲಿ ಇದ್ದಿದ್ದು ಒಂದೇ, ತುಂಬ ಹೊಟ್ಟೆ ಹಶ್ವಾಗ್ತಾ ಇದೆ, ಊಟನೂ ಮಾಡಿಲ್ಲ. ಫಸ್ಟ್ ಊಟ ಮಾಡೋಣ, ಆಮೇಲೆ ರೂಮ್ನೆಲ್ಲ ನೋಡೋಣ ಅಂತ. ಇದು ಎಂಟ್ರಿ ಟು ರೆಸ್ಟೋರೆಂಟ್ ಅಲ್ಲ, ಒಳಗಡೆನೂ ಇದೇ ರೀತಿ ಇದೆಯಂತ ನನಗೆ ಅಂದ್ಕೊಂಡೇ ಇರಲಿಲ್ಲ. ಇಲ್ಲಿ ಸ್ಟಾಫ್ ಹಾಕಿರುವಂಥ ಬಟ್ಟೆಗಳು ನೋಡಿದ್ರೆ ಎಲ್ಲನೂ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ. ಆ್ಯಂಡ್ ಇಲ್ಲಿ ಊಟದ ಆಹಾರಕ್ಕೆ ಏನು ಯೂಸ್ ಮಾಡ್ತಾರೆ ಗೊತ್ತಾ? ತುಂಬಾ ಸರ್ಪ್ರೈಸಿಂಗ್ ಅನಿಸ್ತು. ಸೋ ಹೆಲ್ದಿ. ಊಟ ಇನ್ನೂ ಆಗಿಲ್ಲ ಆಯ್ತಾ. ನಾವು ನೀರು ದೋಸೆ, ಅಕ್ಕಿ ರೊಟ್ಟಿ, ಚಪಾತಿ ಎಲ್ಲ ಆರ್ಡರ್ ಮಾಡಿದ್ದೀವಿ, ಜೊತೆಗೆ ಸೂಪ್ ಆ್ಯಂಡ್ ಸ್ವಲ್ಪ ಮಟನ್ ಆ್ಯಂಡ್ ಚಿಕನ್ ವೆರೈಟೀಸ್. ಇಲ್ಲಿ ಬೆಣ್ಣೆ ಮತ್ತು ಯಾವ ಎಣ್ಣೆನ ಯೂಸ್ ಮಾಡ್ತೀರಾ? ಬೆಣ್ಣೆ, ತುಪ್ಪ ಮತ್ತು ಬೆಣ್ಣೆ.
ಇಲ್ಲಿ ತುಪ್ಪ ಮತ್ತು ಬೆಣ್ಣೆನ ಮಾತ್ರ ಯೂಸ್ ಮಾಡ್ತಾರೆ ಕುಕ್ಕಿಂಗಿಗೆ, ಯಾವುದೇ ರೀತಿಯ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡಲ್ಲ ಅಂತೆ. ಸೊ ದ್ಯಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಲೈವ್ ಕೌಂಟ್ರಲ್ಲಿ ಇಲ್ಲೇ ನೀರು ದೋಸೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೇನು ಏನಿದು ಬೆಣ್ಣೆ ಕಡುಬು. ನಾನು ಟ್ರೈ ಮಾಡಬೇಕು. ಕಡುಬು ತಿನ್ನಿದ್ದೀನಿ, ಬಟ್ ಇದು ಬೆಣ್ಣೆ ಕಡುಬು ಅಂತ. ಲೆಟ್ಸ್ ಟ್ರೈ. ಆ್ಯಂಡ್ ಇಲ್ಲಿ ಇವರು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಚಪಾತಿ ಇದೆ, ಹೋಳಿಗೆ ಇದೆ. ಯಾವ ಹೋಳಿಗೆ ಇದೆ? ಕೊಡಿ ಒಂದು ಹೋಳಿಗೆ. ನಿಖುಲ್ ತಿನ್ಲೆ. ಪಾಪಕ್ಕೆ ಬಂತ ನೀರು ದೋಸೆ. 3 ಗಂಟೆಗೆ ರೀಚ್ ಆಗಿ 3:15 ಊಟ ಮಾಡ್ತಾ ಇದ್ವಿ. ಬಟ್ ಅಲ್ಲಿ ತನಕ ತಲೆನೇ ಓಡ್ತಾ ಇಲ್ಲ. ನನಗೆ ಫುಲ್ ಟೆನ್ಷನ್. ಅಯ್ಯೋ ಫ್ಯಾಮಿಲಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ಆನ್ ಟೈಮ್ ಊಟ ಆಗಬೇಕು, ಲೇಟ್ ಆಯಿತು ಅಂತ ಅದೇ ಯೋಚನೆ. ಮಟನ್ ಪೆಪ್ಪರ್ ಡ್ರೈ, ಚಿಕನ್ ಗೀ ರೋಸ್ಟ್ ಜೊತೆಗೆ ಕಟ್ ವೆಜಿಟೇಬಲ್ಸ್. ನೀವು ಫ್ಯಾಮಿಲಿ ಜೊತೆ ಬೇಲೂರು ಹಳೆಬೀಡಿಗೆ ಹೋಗಬೇಕು ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ನೀರು ದೋಸೆ, ಮಲ್ನಾಡ್ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ, ಇಲ್ಲಿ ಮಟನ್ ಗ್ರೇವಿ ಆ್ಯಂಡ್ ಚಿಕನ್ ಗ್ರೇವಿ. ಇಲ್ಲಿ ನೀರು ದೋಸೆ ಇದೆ, 4 ಪ್ಲೇಟ್ ಕಂಪ್ಲೀಟ್ ಆಗಿದೆ. ಮಲ್ನಾಡ್ ಸ್ಟೈಲ್ ಅಕ್ಕಿ ರೊಟ್ಟಿ ಜೊತೆಗೆ ಮಟನ್ ಗ್ರೇವಿ ತುಂಬ ಚೆನ್ನಾಗಿದೆ. ಮಟನ್ ಗ್ರೇವಿ ಇಸ್ ಯಮ್ಮಿ. ಮಟನ್ ಗ್ರೇವಿ ತಾತಂಗೆ ನೀರು ದೋಸೆ, ಅಪ್ಪಂಗೆ ತಾತ ಒಂದು ನೀರು ದೋಸೆ ತಿನ್ನಬೇಕು ಆಯ್ತಾ, ಅವ್ರು ಹಾಕ್ತಾರೆ. ಹೊಟ್ಟೆ ಫುಲ್ ಆಗಿದೆ, ಬಟ್ ಡೆಸರ್ಟ್ಸ್ನಂತೂ ಮಿಸ್ ಮಾಡೋಕ್ಕಾಗಲ್ಲ. ಓ ಶೋಕೊಂಡು ಕ್ಯಾರೆಟ್ ಒಳಗೆ ತುಪ್ಪ. ಕ್ಯಾರೆಟ್ ಹಲ್ವಾನಾ? ಅದು ಕ್ಯಾರೆಟ್ ಹಲ್ವಾ ಅಲ್ಲ, ಅದು ಕುಂಬಳಕಾಯಿ ಹಲ್ವಾ, ರಾಶಿ ಹಲ್ವಾ. ಇದು ಇದು ಕ್ಯಾರೆಟ್ ಅಲ್ವಾ? ಇದು ಕ್ಯಾರೆಟ್ ಅದನ್ನು ಚೆನ್ನಾಗಿದೆ. ಅಮ್ಮ ಅಲ್ಲೊಂದು ಕಡಲೆ ಬೀಜ ಹೋಳಿಗೆ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಸೋ ಡಿಫ್ರೆಂಟ್ ಟೇಸ್ಟ್. ಊಟ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕಾದ್ರೆ ಇದನ್ನು ನೋಡಿದ್ವಾ, ಕೇಳಿದ್ರೆ ಹಾಂ ತಗೋಬೋದು ಎಷ್ಟಾದರೂ ಅಂತ ಅಂದ್ರ. ಓ ಇವ್ರದ್ದೇ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥದ್ದು. ಹೋಗ್ತಾ ಒಂದು ಹಣ್ಣು ಎಲ್ಲರಿಗೂ. ದ್ಯಾಟ್ಸ್ ನೈಸ್ ಕಾನ್ಸೆಪ್ಟ್ ಅಲ್ವಾ. ಇನ್ನೇನು ಹೊಟ್ಟೆ ತುಂಬಿದ್ಯಾ, ಹೊಸ ಜಾಗಕ್ಕೆ ಬಂದಿದ್ದೀನಿ, ನೋಡೋಣ ಹೇಗೆ ಒಂದು ಸುತ್ತ ಹಾಕೊಂಡು ಬರೋಣ ಅಂತ ಹೊರಟ್ರೆ ಎಷ್ಟು ದೊಡ್ಡದಾಗಿದೆ ಪ್ರಾಪರ್ಟಿ ಗೊತ್ತಾ. ಇಲ್ಲಿಂದ ಹೋದ್ರೆ ಲೌಂಜ್ ಸ್ಪೇಸ್ ಸಿಗುತ್ತೆ. ಸೊ ಇದೇ ಮೇನ್ ಎಂಟ್ರಿ. ಈ ಕಡೆ ನಂದಿ ನೋಡ್ಬೋದು, ಅಲ್ಲೊಂದು ಟೆಂಪಲ್ ಇದೆ. ಎಂಟ್ರಿಯಲ್ಲೇ ಇಲ್ಲಿ ತುಳಸಿ ಕಟ್ಟೆ ಇದೆ. ಲೆಟ್ಸ್ ಗೋ. ನಮ್ಮ ಬೆಂಗಳೂರು ಚಿಕ್ಕಮಗಳೂರು ಹೈವೇನಲ್ಲೇ ಇರೋದು ಈ ಹೊಯ್ಸಳ ರೆಸಾರ್ಟ್. ಆ್ಯಂಡ್ ಎಂಟ್ರಿ ಆಗಿದ ತಕ್ಷಣ ಈ ಥರ ದೊಡ್ಡ ದೀಪ ಇತ್ತು, ಟ್ರೆಡಿಷ್ನಲ್ ಸ್ಟೈಲಲ್ಲಿ ಸೀಟರ್ಸ್ ಇತ್ತು. ನಾನು ನೋಡಿ ಬರಬೇಕು ಅಂದರೆ ಮಾಮಿ ಅಮ್ಮನೂ ನಾವು ಬರ್ತೀವಿ, ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕು ಹೆಂಗಿದೆ, ಎಲ್ಲೆಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ. ಹಾಗೆ ಹೋದ್ವಾ. 2 ರೆಸ್ಟೋರೆಂಟ್ಸ್ ಇದೆ ಆಯಿತಾ. ಒಂದು ಕೋಕಮ್ ರೆಸ್ಟೋರೆಂಟ್, ಇನ್ನೊಂದು ಗಾರ್ಡನ್ ರೆಸ್ಟೋರೆಂಟ್. ಇದು ರಿಸೆಪ್ಷನ್ ಏರಿಯಾ ನೋಡಿ ಹೇಗೆ ಟ್ರೆಡಿಷ್ನಲ್ ಆಗಿ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಇಲ್ಲಿ ತಂಪಾಗಿರೋಂಥ ಗಾಳಿ ಬರುತ್ತೆ, ಕೂಲಾಗಿರುವಂಥ ವೈಬ್ ಇದೆ, ಕೂತ್ಕೊಂಡು ಮಾತಾಡ್ಬೋದು. ಇದು ಮೇನ್ ಹಾಲ್. ಅಂದರೆ ಬಂದಿರುವಂಥ ಗೆಸ್ಟ್ಗಳನ್ನ ಇಲ್ಲಿ ಕೂರಿಸ್ಬಿಟ್ಟು ಆಮೇಲೆ ಫಾರ್ಮ್ಸ್ ಎಲ್ಲ ಫಿಲ್ಅಪ್ ಮಾಡಿ ಆಮೇಲೆ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಇದು ಈ ಏರಿಯಾ. ಇನ್ನು ಹಾಗೆ ನಡ್ಕೊಂಡು ಹೋದರೆ ಇದು ನಮ್ಮ ರೂಮ್ ಕಡೆಗೆ ಉಳಿದಿರುವಂಥ ರೆಸ್ಟೋರೆಂಟ್ಸ್ ಎಲ್ಲ ನೋಡ್ಬೋದು. ಇದೇನಿದು? ಬನ್ನಿ ಮರಕ್ಕೆ ಪೂಜೆ ಮಾಡ್ತಾರೆ ಇಲ್ಲಿ. ಸೊ ಚೆಕ್ ಇನ್ ಆಯ್ತು. ಚೆಕ್ ಇನ್ ಆದ್ಮೇಲೆ ಇನ್ನ ನಾವು ಲಗೇಜ್ ತೆಗ್ದಿಲ್ಲ ಅಲ್ಲ, ಕಾರಲ್ಲೇ ಇದೆ. ಬಟ್ ಊಟ ಮಾಡಿದ್ವಿ. ಊಟ ಹೇಗಿತ್ತು? ಚೆನ್ನಾಗಿತ್ತಾ? ಸ್ವೀಟ್ ಸಕ್ಕತ್ತಾಯ್ತು. ಸ್ವೀಟ್ ಎಲ್ಲ ಒಳ್ಳೆ ಸ್ವೀಟ್ ಸಕ್ಕತ್ತಾಯ್ತು. ದೀಪು ಬರತ್ ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಸ್ವೀಟ್ ಸಕ್ಕತ್ತಾಗಿತ್ತಂತೆ. ಈ ಆಂಟಿ ನಾನು ಸ್ವಲ್ಪನೇ ತಿಂದಿದ್ದು, ಆದ್ರೆ ನೋಡಿ ಸ್ವಲ್ಪ ಟೇಸ್ಟ್ ನೋಡಿ. ದೀಪು ಬರತ್ ಸಾಕ್ಷಿಗೆ ನಾನು ಇದ್ದೀನಿ, ಕಣ್ಮುಂದೆನೆ ತಿಂದವ್ರೆ ಇಲ್ಲಿ ಇವರು. ಸಿಸ್ಟರ್ ಹೇಳಿದ್ ನಂಬ್ತಾರೆ. ಹೌದು. ಸೊ ಟೇಸ್ಟ್ ಮಾಡಿದ ಮಾತ್ರ. ಇವಾಗ ನಾವು ಪ್ರಾಪರ್ಟಿ ಟೂರ್ ಬಂದಿದ್ದೀವಿ. ಎಷ್ಟು ಖುಷಿ ನೀವಿಬ್ರು. ತುಂಬಾ ಚೆನ್ನಾಗಿದೆ. ತುಂಬಾ ಸಮಯದಲ್ಲಿ meet ಮಾಡ್ತಾ ಇದ್ದೀರಾ. ನಾನು ಇವರು ರೆಸಾರ್ಟ್ ಬಂದಿದ್ದೆ ಫಸ್ಟ್ ಟೈಮ್. ನನ್ನ ಮಗಳು ಸಕಲೇಶ್ಪುರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗಿ. ಕರೆಕ್ಟ್ ಸಕಲೇಶ್ಪುರ ಬರ್ತಾರೆ. ಬೇರೆ ಕಡೆ ಎಲ್ಲ ಹೋಗಿದ್ವಲ್ಲ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ಹೋಗಿ ಹೇಳಿದ್ರು. ಅಮ್ಮ ಇರ್ಲಿಲ್ಲ, ಸಕಲೇಶ್ಪುರ ಅಷ್ಟೇ. ನಿಮ್ಮನೆ ನಾನು ಜಾಸ್ತಿ ತಿರ್ಗಾಡ್ಸೋದು. ನನಗೆ ಮಗಳಲ್ವಾ, ನೀನ್ ಬಿಟ್ಟು ಇನ್ನೇ ತಿರ್ಗಿಸ್ತಾರೆ. ಅಮ್ಮನ್ಗೆ ಮಗಳು ದಪ್ಪ ಆಗಿದ್ದಾಳೆ, ಸಣ್ಣ ಆಗಿದ್ದಾಳೆ, ದಪ್ಪ ಆಗಿದೆ. ಗಾಳಿ ಹಾಕಿದ್ದಾರೆ. ನೋಡ್ಬೇಕು ಸಣ್ಣ ಆಗ್ಬೇಕಾ, ಎಲ್ಲೆಲ್ಲಿ ಗಾಳಿ ಬಿದ್ದಿದೆ ಅಂತ. ಈಗ ಅಲ್ಲ ಮಗಳು ಇವ್ರು ಬರ್ತಾರಂತ ಹೇಳಿಲ್ಲ, ನಂಗೆ ಸರ್ಪ್ರೈಸ್ ಕೊಟ್ಲು. ಹೌದು, ಸಡನ್ ನಮ್ಗೆ ಫೋನ್ ಮಾಡಿಲ್ಲ, ನಂಗೆ ಗೊತ್ತಾಗ್ತಿಲ್ಲ. ರೆಸಾರ್ಟ್ ಬರೋ ತನಕ ಗೊತ್ತಾಗ್ತಿಲ್ಲ. ಹೌದಾ? ಫೋನ್ ಮಾಡಿದ್ಮೇಲೆ ಗೊತ್ತಾಗ್ತಿಲ್ಲ. ಅಲ್ಲೇನಿದೆ ಅದು ಇಲ್ಲಿಂದ ಈ ಕಡೆ ಬಂದ್ರೆ ಇದು ಕಿಟಿ ಪಾರ್ಟಿ ಏರಿಯಾ ಅಂತೆ, ಅಥವಾ ಏನಾದ್ರೂ ಚಿಕ್ಕ ಪಾರ್ಟಿ ಮಾಡ್ಬೇಕಾದ್ರೆ ಇಲ್ಲಿ ಮಾಡ್ಬೋದು ಅಂತ. ಸೊ ಅದಕ್ಕೆ ಮಾಡಿರುವಂತ ಸೆಟಪ್. ಹೀಗೆ ಮೇಲೆ ಅವರಲ್ಲೇ ಬಾಕಿ. ಓ ಈ ಮರ ಯಾವ್ದು, ಈ ಗಿಡ ಯಾವ್ದು ಎಲ್ಲ ಅಬ್ಸರ್ವ್ ಮಾಡ್ಬೇಕಲ್ಲ, ಏನೇನು ಉಂಟಂತ. ಕರೆಕ್ಟ್ ನೀವು ಅಬ್ಸರ್ವ್ ಮಾಡ್ರಪ್ಪ. ನಮ್ಗೆ ಈಗ ಅಲ್ಲಿ ಬೆದರು ಕಂಡಿತ್ತು ಕಾಣಿತ್ತು.
ಈಗ ರೇಣುಕ ನಾನು ಕರ್ಕಿ ಕೊಟ್ಟರೆ ತೆಗಿತೇವೆ. ಗಾರ್ಡನ್ ಏರಿಯಾ ರೆಸ್ಟೋರೆಂಟ್ ತೋರಿಸ್ತಾರಂತೆ, ಬನ್ನಿ ನೋಡೋಣ. ನಾವಿಲ್ಲಿ ಹೋಗಿದ್ವಿ ಆ್ಯಸ್ ಅ ಫ್ಯಾಮಿಲಿ. ಇದ್ರ ನೆಕ್ಸ್ಟ್ ಡೇನೇ ಇಲ್ಲೊಂದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ರಾ. ಸೊ ಅದನ್ನು ಹಾಗೆ ನೋಡಿ ಖುಷಿ ಆಯಿತು. ಇಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಸೆಲೆಬ್ರೇಷನ್ಸ್ ಕೂಡ ಮಾಡ್ಬೋದು, ಡಿಫ್ರೆಂಟ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಆ್ಯಂಡ್ ತುಂಬ ಜನ ಕೂಡ ಅಕಾಮಿಡೇಟ್ ಮಾಡ್ಬೋದಲ್ವಾ. ಲುಕ್ ಎಟ್ ದ ಸೀಟಿಂಗ್ಸ್ ಆ್ಯಂಡ್ ಅರೇಂಜ್ಮೆಂಟ್ಸ್. ಹಾಗೆ ಮುಂದಕ್ಕೆ ಹೋಗ್ತಾ ಇದು ಜಕೂಸಿ ವಿಲಾ ಅಂತೆ. ಸೊ ನೋಡೋಣ ಬನ್ನಿ. ನಮ್ದು 2 ಡಿಫ್ರೆಂಟ್ ರೂಮ್ಸ್ ಇದೆ, ಅದನ್ನ ತೋರಿಸ್ತೀನಿ. ಬಟ್ ಅವ್ರು ಹೇಳಿದ್ರು ಜಕೂಸಿ ವಿಲಾ ಇದೆ ಅಂತ. ಆ್ಯಂಡ್ ಎಷ್ಟು ದೊಡ್ಡದಾಗಿದೆ, ಒಂದು ಪ್ಯಾಲೇಸ್, ಒಂದು ಮನೆ ಥರನೇ ಇದೆ ಇಂಡಿವಿಜುವಲ್ ಆಗಿ. ಸೊ ಇಟ್ಸ್ ಬ್ಯೂಟಿಫುಲ್. ಗೊತ್ತಾ, 20 ಇಯರ್ಸ್ ಪ್ಲಸ್ ಆಗಿದೆ ಈ ಪ್ರಾಪರ್ಟಿಗೆ. ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಹಾಸನ ಹತ್ರ ಈ ಪ್ರಾಪರ್ಟಿ ಇದೆಯಂತ. ನಾನಿನ್ನೇನು ಮಾಮಿ ಅಮ್ಮನ ಬೇಲೂರು ಹಳೆಬೀಡು ಕಡೆ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದರೆ ಈ ಪ್ರಾಪರ್ಟಿಗೆ ಬರಬೇಕಾಯ್ತು. ಸೋ ಗುಡ್. ಆ್ಯಂಡ್ ಇಲ್ಲಿ ಪೇರಳೆ ಹಣ್ಣಲ್ವಾ? ಓ, ಪೇರಳೆ ಹಣ್ಣಿದೆ, ಮಾವಿನ ಹಣ್ಣಿದೆ, ಇನ್ನೇನೇನಿದೆ, ಪತ್ರೋಡೆ ಎಲೆ ಇದೆ. ಪತ್ರೋಡೆ ಎಲೆ ಇದೆ. ಅಂದರೆ ಹೆರಿಟೇಜ್ ಸ್ಟೈಲಲ್ಲಿ ಇರುವಂಥ ಪ್ರಾಪರ್ಟಿ ಹೇಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ. ನಾವು ಯಾವ್ಯಾವ ಊರಿಗೆ ಹೋಗಿ ರೆಸಾರ್ಟ್ಸ್ ಎಲ್ಲ ನೋಡ್ತೀವಿ, ಬಟ್ ನಮ್ಮೂರಲ್ಲೇ ಇಂಥ ಚೆನ್ನಾಗಿರೋಂಥ ಪ್ರಾಪರ್ಟಿನ ಮಿಸ್ ಮಾಡ್ತೀರಿ. ನನಗೇ ಬೇಜಾರಾಗ್ತಿತ್ತು. ಐ ಆಮ್ ಗ್ಲ್ಯಾಡ್ ಈ ಸತಿ ಬಂದಿದ್ದೀನಿ ಇಲ್ಲಿಗೆ. ಸೊ ಈ ಜಾಗದಲ್ಲಿ ಕಪಲ್ಸ್ಗೆ ಸ್ಪೆಷಲ್ ಡಿನ್ನರ್ ಅರೇಂಜ್ಮೆಂಟ್ಸ್ ಮಾಡ್ತಾರಂತೆ. ಇವತ್ತಿಗೆ ಇವರಿಬ್ಬರೇ ಕಪಲ್. ನಮ್ಮದೇ ಡ್ಯಾನ್ಸ್. ಹೆಂಗೆ ಡ್ಯಾನ್ಸ್ ಮಾಡಿ, ಹೆಂಗೆ ಡ್ಯಾನ್ಸ್ ನಿಜ ಹೂವ, ನಿಜ ಹೂವ. ಓ ಲಕ್ಷ್ಮಮ್ಮ, ಊಟ ಮಾಡಿದ್ರಮ್ಮ? ಕಾಪಿ ನಮಗ್ ಕೊಟ್ಟಿಲ್ಲ. ನಾವು ಮಳೆಗೆ ಹೋಗಿದ್ದೆ, ಬ್ರೇಕ್ ಹೋಗ್ತೀನಲ್ಲ ಅಲ್ಲೇ ತಿಕ್ಕ ಬರ್ತೀನಿ. ಹೌದಾ? ಚೆನ್ನಾಗಿದ್ದೀರಾ ಲಕ್ಷ್ಮಮ್ಮ? ನನ್ನ ಪರಿಚಯ ಆಯ್ತಾ ಲಕ್ಷ್ಮಮ್ಮ? ಇವಾಗ ಆಯ್ತಾ? ಸರಿ. 150ಕ್ಕೂ ಹೆಚ್ಚು ಆಯುರ್ವೇದಿಕ್ ಟ್ರೀಸ್ ಇಲ್ಲಿ ಇದೆಯಂತೆ. ಅದನ್ನೆಲ್ಲ ಹಾಗೆ ತೋರಿಸ್ತಾ ಒಂದೊಂದ್ರ ಬಗ್ಗೆ ಮಾತಾಡ್ತಾ ಯಾವ ರೀತಿ ಹಣ್ಣುಗಳಿದೆ, ಬಾವಿ ನೋಡಿ ಹೇಗಿದೆ. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಮ್ಯಾಜಿಕಲ್ ಥಿಂಗ್ ಏನು ಹೇಳಿದ್ರು ಗೊತ್ತಾ, ಇಲ್ಲಿ ರುದ್ರಾಕ್ಷಿ ಗಿಡ ಇದೆ ಗೊತ್ತಾ. ದ್ಯಾಟ್ ವಾಸ್ ಸರ್ಪ್ರೈಸಿಂಗ್. ಇದು ಈ ವೆದರ್ಗೆ ಬೆಳೆಯಲ್ಲ, ಬಟ್ ಇಲ್ಲಿ ಬೆಳೆದಿದೆ ಅಂದ್ರೆ ರುದ್ರಾಕ್ಷಿ ಗಿಡ ಅಂತೆ. ಕ್ಯಾನ್ ಯು ಬಿಲೀವ್? ನಾನು ಫಸ್ಟ್ ಟೈಮ್ ಲೈಫಲ್ಲಿ ರುದ್ರಾಕ್ಷಿ ಗಿಡನ ನೋಡ್ತಾ ಇದ್ದೀನಿ. ಹಣ್ಣಾಗಿಲ್ಲ ಅಲ್ಲ ಕಾಯಿ? ಇಲ್ಲ ಅಂಡ್ ಎಲ್ಲೂ ಆಗಲ್ಲ ಮಲ್ನಾಡ್ ಕಡೆ ಅಂತೆ. ಬಟ್ ಇಲ್ಲ ಆಗಿದೆ ಅಂದ್ರೆ ಏನೋ ಒಂದು ಪವಾಡ. ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಇಲ್ಲಿ. ಈ ಪ್ಲೇಸ್ ನೋಡಿ ಸ್ಪೆಸಿಫಿಕ್ ಆಗಿ ನನಗೆ ಅನ್ಸಿತ್ತು ಡೆಸ್ಟಿನೇಷನ್ ವೆಡ್ಡಿಂಗ್ಗೆ ಚೆನ್ನಾಗಿರುತ್ತೆ ಅಂತ. ಈ ಡೋರ್ಸ್ ನೋಡಿ ಹೆಂಗಿದೆಲ್ಲ ರೂಮ್ಸಾ? ಸೊ ಒಂದು ನಾರ್ಮಲ್ ಸೆಟಪ್ ರೂಮ್ಸ್ ಆದರೆ ಜಕೂಸಿ ರೂಮ್ಸ್ ನೋಡಿದ್ವಿ. ಇದು ಫುಲ್ ಮಲ್ನಾಡ್ ಸ್ಟೇ ಅಂತೆ. ಅಂದರೆ ಈ ದೊಡ್ಡದು ವಿಲ್ಲಾ ಪ್ಯಾಲೇಸ್ ಥರ ಇದೆ. ಇವಾಗ MP MLAs ಎಲ್ಲ ಬಂದಾಗ ಅವ್ರು ಫುಲ್ ಪ್ಯಾಲೇಸ್ನೇ ತಗೊಂಡು ಇಲ್ಲಿರ್ತಾರಂತೆ. ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ ಗೊತ್ತಾ. ಇದ್ರ ಪಕ್ಕನೇ ಒಂದು ಸ್ಪಾ ಬೇರೆ ಇದೆ. ಆ್ಯಂಡ್ ತುಂಬ ಜನ ಫಾರಿನರ್ಸ್ ಇದ್ರು ನಾವು ಹೋಗಿ ಟೈಮ್ಗೆ. ಓ ಮೈ ಗಾಡ್, ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಅಲ್ವಾ? ಮಿಕ್ಸ್. ಬೇಕಾದ್ರೆ ಪಲಾವ್ಗೆ ಹಾಕೋದಕ್ಕೆ ತಗೊಂಡೋಗಿ ಎಲ್ಲರೂ ಸೇರಿ ಮಾಡ್ಬೋದಲ್ಲ ಪಲಾವ್. ಇಂಡಿಯಾದಲ್ಲಿ ತುಂಬಾ ರೇರಾ ಇದು? ಏಷ್ಯಾನಲ್ಲೇ ರೇರಾ? ಜಾಗದಲ್ಲಿ ಏನೋ ಸ್ಪೆಷಾಲಿಟಿ ಇದೆ. ರುದ್ರಾಕ್ಷಿ ಇದೆ ಅಂದ್ರೆ, ಜೊತೆಗೆ ಇದಿದೆ ಅಂದ್ರೆ ಅಲ್ವಾ? ಅವ್ರು ಹೇಳೋದೇನ್ ಗೊತ್ತಾ, ಇಲ್ಲಿ ಬಂದು ಹೋದ್ರೆ ಏನೋ ಲೈಫಲ್ಲಿ ಸ್ವಲ್ಪನಾದ್ರೂ ಚೇಂಜ್ ಆಗ್ಲಪ್ಪ. ಎಲ್ಲ ಲೈಫಲ್ಲಿ ಚೇಂಜ್ ಆಗಿದೆ. ಆಗಲ್ಲ. ಹೌದೌದು, ಭಜನೆ ಮಾಡ್ತಾರೆ. ಮಾರ್ನಿಂಗ್ ಈವ್ನಿಂಗ್ ಬಾಬಾ ಮಂಟಪದಲ್ಲಿ ಭಜನೆ ಆಗುತ್ತೆ. ಮತ್ತೆ ಎವ್ರಿ ಇಯರ್ ಇಲ್ಲಿ ಸರ್ಪ ಸಂಸ್ಕಾರ ಮಾಡಿಸ್ತಾರೆ. ತುಂಬಾ ಪೂಜೆಗಳು ಮಾಡ್ತಾರೆ. ನಾನು ಇಲ್ಲಿ ತನಕ ರೆಸಾರ್ಟ್ಗೆ ಹೋಗಿದ್ದೀನಿ, ಬಟ್ ಇದು ಒಂಥರ ಡಿಫ್ರೆಂಟ್ ವೈಬ್ ಕೊಡ್ತಾ ಇದೆ. ಎಸ್, ಆ ರೆಸಾರ್ಟ್ಸು ಚೆನ್ನಾಗಿದೆ, ಬಟ್ ಇಲ್ಲಿ ಒಂಥರ ಫೀಲೇ ಡಿಫ್ರೆಂಟ್ ಆಗಿದೆ. ಅವ್ರು ಹೇಳೋ ವಿಷಯಗಳು, ಇಲ್ಲಿ ಇರುವಂಥ ಒಂದು ಪ್ರತಿಯೊಂದು ವ್ಯವಸ್ಥೆ ಆಗಿರ್ಬೋದು ನಮ್ಮದು ಅಂತ ಅನ್ಸುತ್ತೆ. ಯಾಕೆ ಹೇಳಿ, ನಮ್ಮೂರಲ್ಲೇ ಇದೆಯಲ್ವಾ, ಅದಕ್ಕೆ ಸಖತ್ತಾಗಿದೆ. ಡಿಫ್ರೆಂಟ್. ಮಾಮ ಬಂದಿಲ್ಲ, ಮಿಸ್ ಮಾಡ್ಕೊಂಡ್ರಲ್ಲ? ಅವ್ರು ಬಂದಿದ್ದು ಸಖತ್ ಖುಷಿ ಪಡೋದು. ನನ್ನ ಯಜಮಾನ್ರು ಬೇಜಾರಾಗ್ತಿತ್ತು. ಅವ್ರು ಎಲ್ಲರೂ ಬರ್ಬೇಕಿತ್ತು, ಎಲ್ಲರೂ ಬಂದಿದ್ರೆ ಚೆನ್ನಾಗಿತ್ತು. ಸಖತ್ ಖುಷಿ ಆಗೋದು. ಫೈನಲಿ ಅಂತೂ ಇಂತೂ ನಮ್ಮ ರೂಮಿಗೆ ಬಂದ್ವಿ. ಆಯ್ತಾ, ಲೆಟ್ಸ್ ಗೋ. ಇದು ನಮ್ಮ ರೂಮ್ ಬಂತು ಗೊತ್ತಾ. ನಾವು ಎಷ್ಟಿದೆ ಗೊತ್ತಾ ಓಡಾಡಕ್ಕೆ. ಹೊಟ್ಟೆ ತುಂಬಾ ತಿಂದು ಓಡಾಡ್ಕೊ ಬಂದ್ವಿ, ಸುಸ್ತಾಗೋಯ್ತು. ಇಲ್ಲಿ ಮನೆ ಯಜಮಾನ್ರು ರಾಜರು.
ಭಕ್ತಿಯಿಂದ ಪೂಜೆ ಮಾಡಿರುವಂಥ ಜಾಗದಲ್ಲಿ ಯಾವತ್ತೂ ಪವರ್ ಇದ್ದೇ ಇರುತ್ತೆ ಅಂತ ಹೇಳ್ತಾರಲ್ವ, ಅದನ್ನು ಇಲ್ಲಿ ಬಂದಿರುವಂಥ ಗೆಸ್ಟ್ಗಳು ಎಕ್ಸ್ಪೀರಿಯನ್ಸ್ ಮಾಡ್ತಾರಂತೆ. ಹೊಸ ರೀತಿಯ ಫೀಲಿಂಗ್ ಆಗುತ್ತೆ, ಹೊಸ ಅನುಭವಗಳಾಗುತ್ತೆ, ಹೊಸ ಜೀವನ ಶುರು ಮಾಡ್ದಂಗೂ ಆಗುತ್ತೆ ಅಂತಾರೆ. ಸೊ ಇನ್ನು ಇದು ನಮ್ಮ ರೂಮ್ ಸೆಟಪ್ ಆಗಿತ್ತು. ಈ ಥರ ನಮ್ಮ ಅಮ್ಮನ ಕತೆ ನೋಡಿ, ಊಟ ಸಾಲಿಲ್ಲ ಅಂತ ಅವರು ತಿನ್ನೋದು ಇಲ್ಲ ಬ್ರಹ್ಮಗಂಟು ಅದಕ್ಕೆ ನೋಡಿ ಬಸ್ಸಲ್ಲಿ ಇಕ್ಕಲಾಯ್ತು ಇವಾಗ ಹಾಳಾಯ್ತಿದೆ ಯಾವ ಇಲ್ಲ ಒಂದು ಇಲ್ಲಡಿಸ್ತೀನಿ ಅಂತ ಒಂದು ಬೇಡಿ ಆಕಳ ಫ್ರಿಜ್ ಉಂಡತ್ತೆ ಕೇನ್ಗದು. ನೀವು ಇನ್ನೂ ಈ ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಇಲ್ಲಿಂದ ಇದು ಬಾಲ್ಕನಿ ಸ್ಪೇಸ್ ಆಯಿತಾ. ಆ್ಯಂಡ್ ಬಾಲ್ಕನಿಗೆ ಈ ಕಡೆಯಿಂದ ಬಂದರೆ ನಮ್ಮ ರೂಮಿನ ಬಾಲ್ಕನಿಯಿಂದ ಈ ಥರ ಸೆಟಪ್ ಇತ್ತು. ಆ್ಯಂಡ್ ಹೊರಗಡೆ ಇಷ್ಟು ದೊಡ್ಡ ವಿಶಾಲವಾದ ಜಾಗನೂ ಇತ್ತು. ಪ್ರಾಪರ್ಟಿ ನೋಡಿದ್ದು ಆಯಿತು, ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದ್ವಿ ಅಲ್ಲ ನಾವು 3 ಜನ. ಸುಸ್ತಾಗಿದೆ ಇವಾಗ. ಕಾಫಿ ಟೀ ಬೇಕಾ? ಹಾಗಾದ್ರೆ ಔಟ್ಫಿಟ್ ಚೇಂಜ್ ಮಾಡಿ ಹೋಗೋಣ ಕಾಫಿ ಟೀಗೆ. ನೋಡ್ರಿ ಬಟ್ಟೆ ಚೇಂಜ್ ಮಾಡಿ ಆಮೇಲೆ ನಮ್ಮಮ್ಮ ಊರಿಂದ ಏನೇನೋ ತಂದಿದ್ದಾರೆ, ಯಾಕಂದ್ರೆ ಇಲ್ಲಿ ಊಟ ತಿಂಡಿ ಸಿಗಲ್ಲ ಅಲ್ಲ. ಅದು ಫ್ರಿಜ್ ಅಲ್ಲಿ ಇತ್ತು, ಇವಳು ಸಡನ್ ಕರ್ದ್ಲು ನಮ್ಮನ್ನು, ಹಾಗಾಗಿ ಏನೂ ತರ್ಲಿಕ್ಕೆ ಆಗ್ಲಿಲ್ಲ. ಫ್ರಿಜ್ ಅಲ್ಲಿ ಸ್ವಲ್ಪ ನಮ್ದು ಮಟ್ಟು ಬದನೆ ಅಂತ ಹೇಳ್ತಾರೆ ಉಪ್ಪಿತ್ತು, ಅದನ್ನ ಇಟ್ಕೊಂಡು ಬಂದಿದ್ದೇನೆ. ಅದನ್ನ ಇಟ್ಕೊಂಡು ಬಂದು ಇವಾಗಿಲ್ಲ ಫ್ರಿಜ್ ಹುಡುಕ್ಬೇಕೆ ಅದನ್ನ ಇಡೋದಕ್ಕೆ. ಇವಳು ಹೇಳಿದ್ಲು ಅಮ್ಮ ಇಲ್ಲಿ ಫ್ರಿಜ್ ಉಂಟು ನೀನು ಇಟ್ಕೊಂಡು ಬಾ ಅಂತ. ಇದೆಯಾ ಇಲ್ಲಿ? ಇಲ್ಲಲ್ಲ. ನಾನು ಹೇಳಿದ್ನಂತ ಇವ್ರು ಕೇಳಿದ್ರಂತೆ. ನಮ್ದೊಂದು ಇಷ್ಟು ಲಗೇಜ್ ಇಲ್ಲಿ ಸಿ, ಒಂದು ವಾರ ಇಲ್ಲಿ ಕೂತ್ಕೊಳಕ್ ಬಂದಿರೋ ತರ ಆಗಿದೆ. ನೋಡಿದ್ರು ಹಂಗೆ ಅಂತಾರೆ, ವಾರ ಅಲ್ಲೇ ಇರ್ತಾರೆ ಅಂತ. ಅಯ್ಯೋ ಇದು ನೋಡ್ತಾರೆ. ಲೇಡೀಸ್ ಅವ್ರದ್ದು ನಾನ್ ಸ್ಟಾಪ್ ಮಾತುಕತೆ. ಸುಮ್ಮಮ್ಮ, ನನ್ನಮ್ಮ, ಮಾಮಿ 3 ಜನ ಪಟ 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 ಅಂತ ಮಾತಾಡ್ತಾನೆ ಇದ್ದಾರೆ ಆಯ್ತಾ. ಈ ಕಡೆಯಿಂದ ನನ್ನ ಪಪ್ಪ ಮೊಬೈಲಲ್ಲಿ ಮುಳುಗೋಗಿದ್ದಾರೆ, ತಾತನಿಗೆ ಚಳಿ ಅಂತ ಮಲಗ್ತಾ ಇದ್ದಾರೆ. ದೊಡ್ಡ ಕತೆ ದೊಡ್ಡ ಕತೆ. ನೀವ್ ಯಾಕೆ ಪೊಲೀಸ್ ಆಗ್ಬಾರ್ದಾಗಿತ್ತು, ನೀವ್ ಯಾಕೆ CID ಆಗ್ಬಾರ್ದಾಗಿತ್ತು, ಎಲ್ಲ ಕತೆ. ಸಾಂಬ್ರಾಣಿ ಏನೋ ಸ್ಮೆಲ್ ಇದು ಇವ್ರಿಗಾದ್ರೆ ನ್ಯಾಕಿದೆ, ನಾನ್ ಬೀಸೋದ್ರಲ್ಲಿ ಬಿದ್ದು ಯಾರಾದ್ರೂ ಮುಖಕ್ಕೆ. ಅಲ್ಲ ತಾತನ ದೃಷ್ಟಿ ನೋಡ್ಲಕ್ಕ ಬಂದಿರಲ್ಲ, ದೃಷ್ಟಿ ಹೋಯ್ತು ಮಾವಂದು. ಅದು ಏನು ಗಮ್ ಅಂತ ಗೊತ್ತಾ, ರೂಮ್ ಅವ್ರು ಬಂದು ಅದನ್ನು ಮಾಡಿದ ತಕ್ಷಣ. ಜೊತೆಗೆ ಇಲ್ಲಿ ಕಾಫಿ ಟೀಗೆ ಯಾರಿಗೂ ಕೆಳಗಡೆ ಹೋಗೋದಕ್ಕೆ ಮನಸ್ಸಿಲ್ಲ, ರೂಮ್ಗೆ ಬೇಕಂತೆ, ಬಟ್ ಕಾಫಿ ಟೀ ಬೇಕಂತೆ. ಸರಿನಪ್ಪ ಅಂತ ಅವ್ರು ತಂದು ಕೊಟ್ಟರು ಆಯಿತಾ. ಬಿಸಿ ಬಿಸಿ ತಿಂಡಿ ಜೊತೆಗೆ ಬಿಸಿ ಬಿಸಿ ಕಾಫಿ, ಸೂಪರ್ ಆಗಿತ್ತು ಕಾಫಿ ಮಾತ್ರ ಇಲ್ಲಿ. ಇದು ಸುಮು ಆಂಟಿ ಮಾಮಿ ಇದ್ದಂಥ ರೂಮ್. ಊಟ ಬೇಕು ಅನ್ನಿಸ್ತಾ ಇದೆಯಾ? ಸ್ವಲ್ಪ 2 ಪೀಸ್ ಮಟನ್. 2 ಪೀಸ್ ಮಟನ್. ನಾವು ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ರಿಂದ ಊಟನೇ ಬೇಡ ಅನ್ನಿಸ್ತಾ ಇದೆಯಲ್ಲ. ಹೊಟ್ಟೆ ಫುಲ್ ಆಗಿದೆ. ಬಟ್ ರೆಸಾರ್ಟ್ಗೆ ಬಂದು ಊಟ ಮಾಡಿಲ್ಲ ಅಂದ್ರೆ ಹಿಂಗೆ ಬನ್ನಿ ಬೇಗ ಅಲ್ವಾ, ಏನೇನು ಐಟಮ್ ಅಂತ ನೋಡುವ ಅಷ್ಟೇ. ತಾತನ ಬಿಟ್ಟು ಹೋಗ್ಬೇಕು ಅಂತ, ಬಿಕಾಸ್ ಅವ್ರಿಗೆ ಕಾಲು ನೋವು ಆಗುತ್ತಲ್ಲ, ಅವ್ರಿಗೇನಾದರೂ ನಾನು ತರ್ತೀನಿ ಪ್ಲೇಟಲ್ಲಿ ಅಂತ. ನಾವು ಊಟ ಮಾಡ್ಕೊಂಡು ಬರ್ತೀವಿ, ನಿಮಗೆ ನಾನೇನಾದರೂ ತಗೊಬರ್ತೀನಿ ಆಯಿತಾ. ಏನು ತಗೊಬರ್ಲಿ? ಅನ್ನ ಸಾರು ತಗೊಬರ್ತೀನಿ ಆಯಿತಾ. ನಾವು ಊಟ ಮಾಡ್ಕೊಬಲ್ಲ. ಫ್ಯಾಮಿಲಿಯವ್ರನ್ನ ಎಲ್ಲೇ ಕರ್ಕೊಂಡು ಹೋಗಿ ಊಟ ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಇಷ್ಟನೇ ಆಗಲ್ಲ. ಸೊ ನಾನು ಎಲ್ಲೂ ಹೋದ್ರೂ ಫಸ್ಟ್ ಕೇಳೋದು ಚೆನ್ನಾಗಿತ್ತಾ, ಊಟ ಚೆನ್ನಾಗಿತ್ತಾ, ಇಷ್ಟ ಆಯಿತಾ ಅಂತ. ಎಲ್ಲರಿಗೂ ಬಿಸಿ ನೀರು. ಮಕ್ಕಳಿಂದ ದೊಡ್ಡವ್ರಿಗೆ ಒಂದಷ್ಟು ವೆರೈಟೀಸ್, ಒಂದು 50 ಆಪ್ಷನ್ಸ್ ಆದರೂ ಮಿನಿಮಮ್ ಇತ್ತು. ಆ್ಯಂಡ್ ಪ್ರತಿಯೊಂದು ಟೇಬಲಲ್ಲೂ ಈ ಥರದ ಡೆಕೋರ್ ಮಾಡಿದ್ರು ಆಯಿತಾ. ಇದನ್ನು ಅವರು ಕೇರಳದಿಂದ ಸೋರ್ಸ್ ಮಾಡಿ ತಂದಿರೋದಂತೆ. ನಾನು ನನ್ನ ಮನೆಯವರಂತ ಯಾವಾಗಲೂ ಯೋಚನೆ ಮಾಡ್ತೀನಿ, ಬಟ್ ನನ್ನ ಬಿಟ್ಟು ಇವರೆಲ್ಲರೂ ಊಟ ಮಾಡ್ತೀನಿ. ನಿಮ್ಗೆ ಅದು ನೆನಪಾಯ್ತಾ? ಇಲ್ಲ ಊಟದ ವಿಷಯದಲ್ಲಿ ಡಿಸ್ಟರ್ಬ್ ಮಾಡೋದ್ರೆ ತಿಂತಾ ಇರೋಣ. ಸೋ ನೈಸ್. ಹೆಂಗಿದೆ ಊಟ? ಕರ್ಜಿಕಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಪ್ಪದಲ್ಲಿ ಫ್ರೈ ಮಾಡಿದ್ದಾರೆ.
ಬಂದಿರುವಂಥ ಉದ್ದೇಶ ಫ್ಯಾಮಿಲಿ ಇವೆಂಟ್ ಅಟೆಂಡ್ ಮಾಡಬೇಕು, ಟೆಂಪಲ್ಗೆಲ್ಲ ಹೋಗಬೇಕು ಅಂತ. ಇವತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಲಾಟ್ಸ್ ಆಫ್ ಲವ್ ಪ್ರೀತಿಸ್ತಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಬಾಯ್.